ಗೈಸ್, ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅರಿವು ಎಜುಕೇಶನ್ ಲೋನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಸೊ ಬೇಸಿಕಲಿ ನಾನು ಈ ಹಿಂದೆ ಕೂಡ ತುಂಬಾ ವಿಡಿಯೋಸ್ ನ ಮಾಡಿದ್ದೀನಿ ರಿಗಾರ್ಡಿಂಗ್ ಅರಿವು ಶೈಕ್ಷಣಿಕ ಸಾಲ ಗೈಸ್. ಅಂಡ್ ಒಂದಿಷ್ಟು ಜನರು ಲೈಕ್ ಅಪ್ಲಿಕೇಶನ್ ಲಿಂಕ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಬಿಫೋರ್ ಸೊ ಇವಾಗ ಹೋಮ್ ಪೇಜ್ ಅಲ್ಲಿ ಇದ್ದೀರಾ ಅಂಡ್ ಇದು ಒಂದು ಪ್ಲೇ ಲಿಸ್ಟ್ ಇದೆ ಗೈಸ್. ಇದರಲ್ಲಿ 2 ವಿಡಿಯೋಸ್ ಇದೆ, ನೀವು ನೋಡಬಹುದು. ಫಸ್ಟ್ ವಿಡಿಯೋ 18 minutes 54 seconds ಇದೆ ಗೈಸ್, ಅಂದ್ರೆ 18 ನಿಮಿಷ 54 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಅರಿವು ಎಜುಕೇಶನ್ ಲೋನ್ ಅಂದ್ರೆ ಏನು, ಯಾರು ಪಡಿಬಹುದು, ಏನಕ್ಕೆ ನೀವು ತಗೋಬೇಕು ಅಂತ. ಸೊ ನಾರ್ಮಲ್ ಬ್ಯಾಂಕ್ ಲೋನ್ ಇರುತ್ತೆ ಅಂಡ್ ಅರಿವು ಎಜುಕೇಶನ್ ಲೋನ್ ಇರುತ್ತೆ. ಇವು ಎರಡು ನಡುವೆ ಡಿಫರೆನ್ಸ್ ಏನಿರುತ್ತೆ. ಆನ್ಯುವಲ್ 2% ರೇಟ್ ಅಂದ್ರೆ ಎಷ್ಟು 1 ಲಕ್ಷ ಲೋನ್ ತಗೊಂಡ್ರೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಒಂದು ವರ್ಷಕ್ಕೆ ಅಂತ ಈ ಎಲ್ಲಾ ಒಂದು ಕಾನ್ಸೆಪ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಗೈಸ್. ಓಕೆ, ಸೊ ಈ ಒಂದು 18 ನಿಮಿಷದ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನಿಮ್ಗೆ ಯಾವುದೇ ತರಹಂತ ಡೌಟ್ಸ್ ಉಳಿಯೋದಿಲ್ಲ. ಅದಾದ್ಮೇಲೆ ಇದು 2021ರಲ್ಲಿ ರಿಲೀಸ್ ಮಾಡಿರುವಂತ ವಿಡಿಯೋ ಗೈಸ್, ಹೌ ಟು ಅಪ್ಲೈ ಫಾರ್ ಅರಿವು ಎಜುಕೇಶನ್ ಲೋನ್, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಸೊ ಬಿಫೋರ್ ಏನಾಗಿತ್ತು ಗೈಸ್, KMDC ಮೈನಾರಿಟಿ ಡೆವಲಪ್ಮೆಂಟ್ ಈ ಒಂದು ವಿಭಾಗದಲ್ಲೇ ಆನ್ಲೈನ್ ಅಪ್ಲೈ ಮಾಡೋಕೆ ಒಂದು ಲಿಂಕ್ ನ ಕೊಡಲಾಗಿತ್ತು. ಅದನ್ನ ನಾನು ಜಸ್ಟ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಆಯ್ತಾ. ಸೊ KMDC ಸೊ KMDC ಕರ್ನಾಟಕ ಅಂತ ನಾನು ಸರ್ಚ್ ಮಾಡಿದ್ರೆ ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ, ಸೊ ಇದು ಪ್ರೀವಿಯಸ್ ಆಗಿ ಯೂಸ್ ಆಗ್ತಿರುವಂತ ಲಿಂಕ್ ಗೈಸ್. ಓಕೆ, ಸೊ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ ಆಯ್ತಾ. ಸೊ ಫಸ್ಟ್ ಯಾವ ರೀತಿ ಲಿಂಕ್ ಇತ್ತು, ಇವಾಗ ಯಾವ ಕಡೆ ಚೇಂಜ್ ಮಾಡಿದ್ದಾರೆ, A to Z ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು. ಅಂಡ್ ಒನ್ ಮೋರ್ ಥಿಂಗ್, ಎಲ್ಲರೂ ಈ ಒಂದು ಅರಿವು ಎಜುಕೇಶನ್ ಲೋನ್ಗೆ ಗೈಸ್ ಬ್ಯಾಂಕ್ ಲೋನ್ ತರ ಅಂತ ತಿಳ್ಕೊಂಡಿದ್ದಾರೆ. ಲೈಕ್ ಬ್ಯಾಂಕ್ ಲೋನ್ ಅಂದ್ರೆ ಯಾವ ರೀತಿ ಇರುತ್ತೆ, ನಿಮ್ಗೆ ನೀವು ಫಸ್ಟ್ ಫೀಸ್ ನ ಪೇ ಮಾಡಬೇಕಾಗುತ್ತೆ, ಆಮೇಲೆ ಅವ್ರು ಕೊಡ್ತಾರೆ. ಬಟ್ ಇದು ಆ ರೀತಿ ಇರೋದಿಲ್ಲ ಗೈಸ್. ಸೊ ಮಸ್ಟ್ ಅಂಡ್ ಶುಡ್ ನೀವು ಅಡ್ಮಿಷನ್ ಪಡೆಯೋಕ್ಕಿಂತ ಮುಂಚೆನೆ ನಮ್ಗೆ ಅಡ್ಮಿಷನ್ ಆರ್ಡರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಇವಾಗ PGCET ಕೌನ್ಸಿಲಿಂಗ್ ನಡೀತಾ ಇದೆ ಗೊತ್ತಾ. ಸೊ PGCET ಕೌನ್ಸಿಲಿಂಗ್ ನಡೀತಾ ಇದೆ ಅಂದ್ರೆ ಇವಾಗಲೇ ನೀವು ಅಪ್ಲೈ ಮಾಡಬೇಕು. ಸೊ ಇವಾಗಲೇ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಡ್ಮಿಷನ್ ಬರೋ ಟೈಮಲ್ಲೇ KEN ಅವರಿಗೆ ಅರಿವು ಎಜುಕೇಶನ್ ಲೋನ್ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟ್ ಆಗಿ ಪೇ ಮಾಡ್ತಾರೆ. ಜಸ್ಟ್ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಷ್ಟೇನೆ. ಓಕೆ, ಸೊ ಲೇಟೆಸ್ಟ್ ಗವರ್ಮೆಂಟ್ ಆರ್ಡರ್ ಆನ್ ಅರಿವು ಎಜುಕೇಶನ್ ಲೋನ್ ಅಂತ. ಸೊ ನಾನು ಇದನ್ನ ಓಪನ್ ಮಾಡ್ತೀನಿ, ನೀವು ನೋಡ್ತಿದ್ದೀರಾ ಆಯ್ತಾ. ಸೊ ಜಸ್ಟ್ ನೀವು ನೋಡ್ಕೊಳ್ಳಿ. ಇದರಲ್ಲಿ ಆನ್ಲೈನ್ ಅಪ್ಲೈ ಮಾಡೋಕೆ ಈ ಒಂದು KMDC ಅಲ್ಲಿ ನಿಮಗೆ ಯಾವುದೇ ತರಹಂತ ಪೋರ್ಟಲ್ ಸಿಗೋದಿಲ್ಲ. ಸೊ ಇಲ್ಲಿ ಯಾವುದೇ ಲಿಂಕ್ ಇರೋದಿಲ್ಲ, ಬೇರೆ ವೆಬ್ಸೈಟ್ ಅನ್ನು ಮಾಡಿದ್ದಾರೆ ಅದಕ್ಕೆ. ಸೊ ನೋಡಿ, 2021-22 ಸಾಲಿನಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅರಿವು ಸಾಲ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಆದೇಶ ಹೊರಡಿಸುವ ಬಗ್ಗೆ. ಸೊ ನೋಡಿ, ಇಲ್ಲಿ ಆನ್ಲೈನ್ ಅಲ್ಲಿ ಯಾವ ರೀತಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ಹೇಳಲಾಗಿದೆ. ಸೊ ನೋಡಿ, ವಿದ್ಯಾಭ್ಯಾಸ ಕೋರ್ಸ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು PDF ನ ನೀವು ಪಡಿಬಹುದು. ಅಂದ್ರೆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಗೈಸ್. ಈ ಒಂದು PDF ನ ಕೂಡ ಆಕ್ಸೆಸ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಚಾನಲ್ಗೆ, ಸೊ ಈ ಒಂದು ವಿಡಿಯೋಸ್ ನೀವು ನೋಡ್ಬೇಕಂದ್ರೆ ಈ ಒಂದು ಪ್ಲೇ ಲಿಸ್ಟ್ ಗೆ ಕೂಡ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಡ್ತೀನಿ. ಸೊ ಈ ಕಂಪ್ಲೀಟ್ 2 ವಿಡಿಯೋಸ್ ನೋಡಿದ್ರೆ ನಿಮ್ಗೆ 100% ಯಾವುದೇ ತರಹದ ಡೌಟ್ ಇರೋದಿಲ್ಲ. ಯಾವಾಗ ಅಪ್ಲೈ ಮಾಡಬೇಕು ಅಂಡ್ ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲವೂ ಹೇಳ್ಕೊಡ್ಲಾಗುತ್ತೆ ಗೈಸ್. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಯಾವ ಒಂದು ಹೊಸ ವೆಬ್ಸೈಟ್ ಅಲ್ಲಿ ಆ ಒಂದು ಅಪ್ಲಿಕೇಶನ್ ಲಿಂಕ್ ಬಿಟ್ಟಿದ್ದಾರೆ, ಯಾವ ರೀತಿ ಅಪ್ಲೈ ಮಾಡಬೇಕು. ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಗೈಸ್, ಹೋಗ್ಬೇಡಿ ಆಯ್ತಾ. ಓಕೆ, ಸೊ ಆಲ್ಮೋಸ್ಟ್ ನೋಡಿ, ಕರ್ನಾಟಕ CET ಇಂದ ನಡೆಸಿರುವಂತ ಎಲ್ಲಾ ಕೋರ್ಸುಗಳು ಗೈಸ್, ಮೆಡಿಕಲ್, ಎಂಜಿನಿಯರಿಂಗ್, ಡೆಂಟಲ್, BSc, ಅಗ್ರಿ, ಯಾವುದೇ ತರಹಂತ ಒಂದು MBBS ಇರ್ಬೋದು ಅಂಡ್ BAMS ಇರ್ಬೋದು, ಬೇರೆ ಯಾವುದೇ ತರಹಂತ ಕೋರ್ಸ್ ಮಾಡ್ತಿರ್ಬೋದು, ನೀವು ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಯಾವುದೇ ತರಹಂತ ಕೋರ್ಸ್ ಮಾಡ್ತಿರ್ಬೋದು, ಎಲ್ಲವುಗಳಿಗೆ ಇಲ್ಲಿ ಕೊಳ್ಳಲಾಗುತ್ತೆ ಗೈಸ್ ಆಯ್ತಾ. ಸೊ ನೋಡಿ, ಇದನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಬಹುದು ನೀವು. ಕರ್ನಾಟಕ ಪ್ರಾಧಿಕಾರದಿಂದ ಮೆಡಿಕಲ್ ಆಯ್ತು, ಸೊ ಅದರಿಂದ ಆರ್ಕಿಟೆಕ್ಟ್ ಆಯ್ತು, ಆರ್ಕಿಟೆಕ್ಟ್ ಇಂಜಿನಿಯರಿಂಗ್, BE BTech. ಓಕೆ, ಸೊ ಮೆಡಿಕಲ್, B ಫಾರ್ಮಸಿ, D ಫಾರ್ಮಸಿ ಅವುಗಳಿಗೂ ಕೊಡಲಾಗುತ್ತೆ ಆಯ್ತಾ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆಯ್ಕೆಯಾದ ಕಾಲೇಜ್ಗಳಲ್ಲಿ ಜಸ್ಟ್ ನೀವು ನೋಡಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗಿದ್ದಾರೆ ಆಯ್ತಾ. ಸೊ ಇದನ್ನೆಲ್ಲರೂ ನಾ ಈ 18 minute ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಗೈಸ್. ಸೊ ಅದಕ್ಕೆ ನಾನು ರಿಪೀಟ್ ಮಾಡ್ತಾ ಇಲ್ಲ ಅಷ್ಟೇನೆ ಆಯ್ತಾ. ಸೊ ಷರತ್ತುಗಳು ನೀವು ನೋಡ್ತಿದ್ದೀರಾ ಅಂಡ್ ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಜಸ್ಟ್ ರೀಡ್ ದೀಸ್ ಥಿಂಗ್ಸ್. ಓಕೆ, ಸೊ ಎಲ್ಲವೂ ನೀವು ಓದ್ಕೊಳ್ಬಹುದು. ಓಕೆ, ಸೊ ಇದು KMDC ಅಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾರೆ ಆಯ್ತಾ. ಸೊ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಅಂಡ್ ಅಪ್ಲೈ ಮಾಡೋಕೆ ಲಿಂಕ್ ಕೂಡ ನೀವು ನೋಡಿ ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, RT ಅಲ್ಲಿ 4A 4B ಇದೆ, ಸ್ಕೀಮ್ಸ್ ಇದೆ. ಸೊ ಸ್ಕೀಮ್ಸ್ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲಾ ಸ್ಕೀಮ್ಸ್ ಬರುತ್ತೆ ಗೈಸ್. ಓಕೆ, ಸೊ ನೋಡಿ, ಅರಿವು ಎಜುಕೇಶನ್ ಲೋನ್ ಸ್ಕೀಮ್ ಇದೆ, ಮೈಕ್ರೋ, ಇದರಲ್ಲಿ ಯಾವುದೇ ತರಹಂತ ಲಿಂಕ್ ಇಲ್ಲ. ಸೊ ಎಲ್ಲಿ ಬೇಕಾದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೀವು
ಅಪ್ಲೈ ಮಾಡೋಕೆ ಲಿಂಕ್ ಇರಲ್ಲ. ಸೊ ಅದಕ್ಕೆ ಅಂತಾನೆ ಇನ್ನೊಂದು ಪೋರ್ಟಲ್, ಈ ಒಂದು ಪೋರ್ಟಲ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಲಿಂಕ್ ನ ಓಕೆ, ಸೊ ಇದು ಅಷ್ಟು ಈಸಿ ಸಿಗಲ್ಲ ಗೈಸ್. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಸೊ ಜಸ್ಟ್ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ, ಈ ಒಂದು ಹೋಮ್ ಪೇಜ್ ಅಲ್ಲಿ ನೀವು ರೀಚ್ ಆಗ್ತೀರಾ. ಸೊ ಒಂದು ವೆಬ್ಸೈಟ್ ಇದೆ, ಸೊ ವೆಬ್ಸೈಟ್ ಇಂದ ರೀಡೈರೆಕ್ಟ್ ಆಗ್ತೀರಾ ಅಷ್ಟೇ. ಸೊ ಈ ಒಂದು ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಈ ಒಂದು ಫ್ರಂಟ್ ಪೇಜ್ ಅಲ್ಲಿ ಬರ್ತೀರಾ. ಸೊ ಇಲ್ಲಿಂದ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಅರಿವು ಎಜುಕೇಶನ್ ಲೋನು ಡೈರೆಕ್ಟ್ ಆಗಿ ಕಾಲೇಜ್ ಕೊಡ್ತಾರೆ ಗೈಸ್. ನಿಮ್ಮ ಅಕೌಂಟ್ ಅಲ್ಲಿ ಯಾವುದೇ ತರಹದ ಹಣ ಕೊಡೋದಿಲ್ಲ. ಸೊ ಇವಾಗ ನೋಡಿ, ನಿಮ್ದು PGCET ಅಥವಾ CET ಕೌನ್ಸಿಲಿಂಗ್ ನಡೀತಾ ಇದೆ. ಓಕೆ, ಸೊ CET ಕೌನ್ಸಿಲಿಂಗ್ ನಡೀತಾ ಇದೆ ಅಂತ ಅನ್ಕೊಳ್ಳಿ, ರೈಟ್. ಸೊ ಇವಾಗ ನೀವೇನ್ ಮಾಡ್ತೀರಾ, ಲೈಕ್ ನನ್ಗೆ ಇವಾಗ KA ಗೆ 64,000 ತುಂಬಬೇಕಾಗಿದೆ ಅಥವಾ 50,000 ತುಂಬಬೇಕಾಗಿದೆ ಅಂತ ಅನ್ಕೊಳ್ಳಿ. ಸೊ ಅಡ್ಮಿಷನ್ ಆರ್ಡರ್ ಮಾಡೋಕ್ಕಿಂತ ಮುಂಚೆ ನಾವು KA ಗೆ ಚಾನಲ್ ನ ಕಟ್ತೀವಿ. ಸೊ ಆ ಒಂದು ಚಾನಲ್ ನಾವು ಕಟ್ಟೋ ಅವಶ್ಯಕತೆ ಇಲ್ಲ ಗೈಸ್. KA ಗೆ ಅರಿವು ಎಜುಕೇಶನ್ ಲೋನ್ ಅವರು ಡೈರೆಕ್ಟ್ ಆಗಿ ಕಟ್ತಾರೆ. ಸೊ 50,000 ಪೇ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 500 ರೂಪಾಯಿ ಚಾನಲ್ ನಿಮ್ಗೆ ಬರುತ್ತೆ. ಉಳಿದಿರುವಂತ 50,000 ರೂಪಾಯಿಯನ್ನ ನಿಮ್ಮ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಅರಿವು ಎಜುಕೇಶನ್ ಲೋನ್ ಡಿಪಾರ್ಟ್ಮೆಂಟ್ ಅವರು ಕಟ್ಟಿರ್ತಾರೆ. ಓಕೆ, ಸೊ ಇದು ಫಸ್ಟ್ ಸ್ಟೆಪ್ ಗೈಸ್. ಜಸ್ಟ್ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಸಾಕು, ಯಾವುದೇ ತರಹದ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡದೇ ಇದ್ರು ಇಷ್ಟು ಕೊಡ್ತಾರೆ ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಇಯರ್ಗೆ, ಇದು ಫಸ್ಟ್ ಇಯರ್ಗೆ ಆಯ್ತು. ನೆಕ್ಸ್ಟ್ ಇಯರ್ಗೆ ನೀವು ಪಡಿಬೇಕಂದ್ರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಹೇಳಿದ್ದಾರೆ. ಸೊ ಆ ಒಂದು ಡಾಕ್ಯುಮೆಂಟ್ಸ್ ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. 11.35 ಸೆಕೆಂಡ್ಸ್ ವಿಡಿಯೋ ಇದೆ ಅಲ್ಲ, ನಿಮಿಷದ್ದು. ಸೊ ಅದ್ರಲ್ಲಿ ತೋರಿಸಿದ್ದೀನಿ ಯಾವ್ದು ರೀತಿ ಬಾಂಡ್ ತಯಾರಿಸಬೇಕಾಗುತ್ತೆ, ಪೇರೆಂಟ್ ಸಿಗ್ನೇಚರ್ ಬೇಕು, ಒಂದಿಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಆ ಒಂದು ಡಾಕ್ಯುಮೆಂಟ್ಸ್ ನ ಎಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಇವಾಗ ನಿಮ್ ಡಿಸ್ಟಿಕ್ ಯಾವ್ದಿದೆ, ವಿಜಯಪುರ ಇದೆ ಅಂತ ಅನ್ಕೊಳ್ಳಿ, ನಿಮ್ದು ಕಲಬುರಗಿ ಇದೆ ಅಂತ ಅನ್ಕೊಳ್ಳಿ. ನಿಮ್ಗೆ ಒಂದು ಮೈನಾರಿಟಿಗೆ ಅಂತ ತಾಲೂಕು ಆಫೀಸ್ ಇರುತ್ತೆ. ಓಕೆ, ಸೊ ಡಾಕ್ಟರ್ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಒಂದು ಆಫೀಸ್ ನ ಮಾಡಿರ್ತಾರೆ. ಸೊ ಅದು ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ ಎಲ್ಲಾ ಕಡೆ ನನಗೆ ಗೊತ್ತಿಲ್ಲ ಗೈಸ್, ಆಯ್ತಾ. ಸೊ ನನಗೆ ವಿಜಯಪುರದಲ್ಲಿ ಇರುವಂತ ಒಂದು ಅಡ್ರೆಸ್ ಗೊತ್ತು. ಸೊ PDJ ಕಾಲೇಜ್ ಇದೆ ಅಲ್ಲ, ಸೊ ಅದ್ರ ಎದುರುಗಡೆ ಇರುವಂತ ಒಂದು ಬಿಲ್ಡಿಂಗ್ ಅಲ್ಲಿ ಈ ಒಂದು ಆಫೀಸ್ ಇದೆ. ಸೊ ವಿಜಯಪುರದಿಂದ ಯಾರಾದ್ರೂ ನೋಡ್ತಿದ್ರೆ, ಓಕೆ, ಸೊ ವಿಜಯಪುರದಿಂದ ಯಾರಾದ್ರೂ ನೋಡ್ತಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಕಂಪ್ಲೀಟ್ ಅಡ್ರೆಸ್ ಅನ್ನ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ, ಆಯ್ತಾ. ಸೊ ಅದು ನನ್ಗೆ ಗೊತ್ತಿರುವಂತ ಒಂದು ಸಂಗತಿ. ಅಂಡ್ ಗುಲ್ಬರ್ಗದಲ್ಲಿಯೂ ಕೂಡ ಇದೆ ಗೈಸ್. ಸೊ ಅದು ಜಗತ್ ಸರ್ಕಲ್ ಇದೆ ಅಲ್ಲ, ಅದ್ರ ಹತ್ರ ಇದೆ. ಬಟ್ ಇನ್ನು ಉಳಿದಿರುವಂತ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನನಗೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಅಂಡ್ ಅದಕ್ಕೆ ಅಂತಾನೆ KMDC ಅಲ್ಲಿ ನಿಮ್ಗೆ ಹೆಲ್ಪ್ ಲೈನ್ ನಂಬರ್ಸ್ ಗಳಿದೆ ಗೈಸ್. ಓಕೆ, ಸೊ ಈ ಹೆಲ್ಪ್ ಲೈನ್ ನಂಬರ್ಸ್ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಒಂದು ಹೆಲ್ಪ್ ಲೈನ್ ನಂಬರ್ ಮೇಲೆ ಕಾಲ್ ಮಾಡಿಬಿಟ್ಟು ನನಗೆ ಈ ರೀತಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ ಒಂದು ಡಿಸ್ಟಿಕ್ ಅಲ್ಲಿ ಆಫೀಸ್ ಎಲ್ಲಿದೆ ಅಂತ ನನಗೆ ತಿಳ್ಕೊಳ್ಬೇಕಾಗಿದೆ. ಸೊ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡಿ ಅಂತ ನೀವು ಕೇಳ್ಕೊಂಡ್ರೆ ನಿಮ್ಗೆ ಅಡ್ರೆಸ್ ಹೇಳ್ತಾರೆ ಗೈಸ್. ಸೊ ಎಲ್ಲೋ ಅಡ್ರೆಸ್ ಇಲ್ಲಿ ಇರುತ್ತೆ. ಓಕೆ, ಸೊ ಈ ಒಂದು ಹೆಡ್ ಆಫೀಸ್, ಡಿಸ್ಟಿಕ್ ಆಫೀಸ್ ಡೀಟೇಲ್ಸ್ ಅಂಡ್ ಆಫೀಸ್ ನೋಡಿ. ಹೆಡ್ ಆಫೀಸ್ಗೆ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಮಾಡ್ಬೋದು, ಆಯ್ತಾ. ಸೊ ಇಲ್ಲಿ ನೋಡ್ತಿದ್ರ ಡೀಟೇಲ್ಸ್ ವಿತ್ ಲೊಕೇಶನ್ ಅಂಡ್ ದಿಸ್ ಗೈ ಅಂಡ್ ಅದಾದ್ಮೇಲೆ ಡಿಸ್ಟಿಕ್ ಆಫೀಸ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಟಿಕ್ ಆಫೀಸ್ ಡೀಟೇಲ್ಸ್ ಬಾಗಲಕೋಟ್ ನೋಡಿ, ಡಿಸ್ಟಿಕ್ ಆಫೀಸ್ ಎಲ್ಲೆಲ್ಲಿದೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಆಯ್ತಾ. ಸೊ ನೀವು ಆಫೀಸ್ ಅಂದ್ರೆ ಅವರಿಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಕೂಡ ಇಲ್ಲ ಗೈಸ್, ಇಲ್ಲೇ ಮಾಡ್ಬೋದು ನೀವು. ಓಕೆ, ಸೊ ಇಲ್ಲಿ ನೋಡಿ ಬಾಗಲಕೋಟು ಬಸವರಾಜ್ ಡಿಸ್ಟಿಕ್ ಮ್ಯಾನೇಜರ್ ಯಾರಿದ್ದಾರೆ, ಅಫಿಷಿಯಲ್ ಕಾಂಟ್ಯಾಕ್ಟ್ ಕೊಟ್ಟಿರ್ತಾರೆ, ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಇಮೇಲ್ ಅಡ್ರೆಸ್ ಇದೆ, ಆಫೀಸ್ ಅಡ್ರೆಸ್ ದ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್, ಮೌಲಾನಾ ಆಜಾದ್ ಭವನ್, ಜಿಲ್ಲಾ ಅದಾಲತ್ ಭವನ್, ಸರೌಂಡಿಂಗ್ ನವನಗರ್, ಬಾಗಲಕೋಟ್ 587103. ಸೊ ಇದನ್ನ ಆಸ್ ಇಟ್ ಈಸ್ ಇಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡಿಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಇದನ್ನ ನಿಮ್ಗೆ ಡೈರೆಕ್ಟ್ ಅಡ್ರೆಸ್ ಸಿಗುತ್ತೆ. ಇದು ಬಾಗಲಕೋಟೆ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್, ಬೆಂಗಳೂರು ರೂರಲ್, ಬೆಂಗಳೂರು ಸೌತ್, ಬೆಳಗಾವಿ, ಬಳ್ಳಾರಿ, ಬೀದರ್, ವಿಜಯಪುರ. ಸೊ ವಿಜಯಪುರ ನೋಡಿ ಗೈಸ್, ನಾನು ಹೇಳಿದಾಗೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಮೌಲಾನಾ ಆಜಾದ್ ಭವನ್, ಜಿಲ್ಲಾ ಪಂಚಾಯತ್ ರೋಡ್, ಕನಕದಾಸ್ ಭವನ್, ವಿಜಯಪುರ. ಸೊ ಇದು ಅದೇ ಆಫೀಸ್ ನಾನು PDJ ಕಾಲೇಜ್ ಹೇಳಿರುವಂತದ್ದು, ಆಯ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡ್ಬೋದು ಚಾಮರಾಜನಗರ. ಎಲ್ಲಾ ಡಿಸ್ಟಿಕ್ ಗಳಿಗೆ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಡಿಸ್ಟಿಕ್ ನೀವು ಬಿಲಾಂಗ್ ಆಗ್ತೀರಾ ಆ ಒಂದು ಡಿಸ್ಟಿಕ್, ಸೊ ಅದನ್ನ ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಅಂಡ್ ಈ ಒಂದು PDF ನ ಕೂಡ ನಾನು ಡೌನ್ಲೋಡ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಗೈಸ್, ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು, ಆಯ್ತಾ. ಸೊ ನಿಮ್ಗೆ ಇನ್ ಕೇಸ್ ಇದ್ರಲ್ಲಿ ಆನ್ಲೈನ್ ಸಿಗ್ಲಿಲ್ಲ ಅಂದ್ರೆ. ಓಕೆ, ಸೊ ಇದಿಷ್ಟಾಗಿತ್ತು. ಇವಾಗ ನಿಮ್ಗೆ ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಯ್ತು. ಓಕೆ, ಸೊ ಅರಿವು ಎಜುಕೇಶನ್ ಲೋನ್ ಅನ್ನೋದು ಅಡ್ಮಿಷನ್ ಪಡೆಯೋಕ್ಕಿಂತ ಮುಂಚೆನೆ ನಾವು ಅಪ್ಲೈ ಮಾಡ್ಬೇಕು ಅದಕ್ಕೆ. ಅವಾಗ KAಗೆ ನಾವು ಪೇ ಮಾಡುವಂತ ಫೀಸು ಅರಿವಿನವರು ಪೇ ಮಾಡ್ತಾರೆ. ಎರಡನೇದು ಫಸ್ಟ್ ಕಂತಲ್ಲೇ ಅಂದ್ರೆ 1ನೇ ವರ್ಷಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ನೀವು ಫಸ್ಟ್ ಗೆ ಕೊಡೋ ಅವಶ್ಯಕತೆ ಇಲ್ಲ. ಒನ್ಸ್ ನಿಮ್ಗೆ KAದವರಿಗೆ ಅವರೊಂದು 50,000 ಪೇ ಮಾಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳ್ಕೊತಾರೆ. ಸೊ ಜಸ್ಟ್ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ. ಅವರೆಲ್ಲ ನೀವು ಗೈಡ್ ಮಾಡ್ತಾರೆ ಗೈಸ್, ಯಾವ ರೀತಿ ಡಾಕ್ಯುಮೆಂಟ್ಸ್ ಕೊಡಬೇಕು, ನೋಟ್ರಿ ಮಾಡಿಸ್ಬೇಕು ಅಂಡ್ ಏನೆಲ್ಲ ಇರಬೇಕು ಅಂತ ಎಲ್ಲ ಇನ್ನೊಂದ್ಸತಿ ಹೇಳ್ತಾರೆ, ಆಯ್ತಾ. ಸೊ ಅದಾದ್ಮೇಲೆ
ನೆಕ್ಸ್ಟ್ ಥಿಂಗ್ ಏನಿರುತ್ತೆ, ಎರಡನೇ ಕಂತು ಪಡಿಬೇಕಂದ್ರೆ ಜಸ್ಟ್ ನೀವು ರಿನ್ಯೂವಲ್ ಮಾಡಬೇಕಾಗುತ್ತೆ. ಸೊ ಅದು ಈ ಒಂದು ಆಪ್ ಅಲ್ಲಿ, ಈ ಒಂದು ವೆಬ್ಸೈಟ್ ಅಲ್ಲಿ ರಿನ್ಯೂವಲ್ ಮಾಡಬಹುದು. ಅಂಡ್ ಇಲ್ಲಿ ಬರ್ತಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ನವೀಕರಣ ಅರ್ಜಿಯನ್ನು ಸ್ವೀಕರಿಸುವ ಕೊನೆಯ ದಿನಾಂಕವನ್ನು 31 ಜನವರಿ 2022ಕ್ಕೆ ವಿಸ್ತರಿಸಲಾಗಿದೆ. ಸೊ ಇವತ್ತು 17 ಇದೆ ಗೈಸ್, 31ರವರೆಗೂ ಇನ್ನು ನೀವು ಅಪ್ಲೈ ಮಾಡಬಹುದು ಇದಕ್ಕೆ. ಓಕೆ, ಸೊ ಇದಿಷ್ಟ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ, ಈ ಒಂದು ಆಫೀಸ್ಗಳ ಅಡ್ರೆಸ್ ಕೂಡ ನಾನು ಕೊಟ್ಟಿದ್ದೀನಿ. ಅಂಡ್ ಐ ಹೋಪ್ ನಿಮ್ಗೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ. ಅಂಡ್ ಇನ್ ಕೇಸ್ ನಿಮ್ಗೆ ಇನ್ನೂ ಡೀಟೇಲ್ ಬೇಕಂದ್ರೆ ಈ 18 ಮಿನಿಟ್ಸ್ 11 ಮಿನಿಟ್ಸ್ 2 ವಿಡಿಯೋಸ್ ಇದೆ, ಇದನ್ನ ನೋಡ್ಕೊಳ್ಳಿ ಗೈಸ್. ಸ್ಟ್ಯಾಂಡ್ ಅಲೋನ್ ಅದಕ್ಕೆ ಅಂತಾನೆ ಮಾಡಿರುವಂತ ವಿಡಿಯೋಸ್ ಇದೆ. ಸೊ ಪ್ಲೀಸ್ ನೋಡ್ಕೊಳ್ಳಿ. ಅಂಡ್ ಯಾರಾದ್ರೂ ವಯಸ್ಕರು ನೋಡ್ತಾ ಇದ್ರೆ, ಅಂಕಲ್ ಇವರೆಲ್ಲ, ಸೊ ಪ್ಲೀಸ್ ನೀವು ನಿಮ್ಮ ಒಂದು ಮಕ್ಕಳು ಯಾರಾದ್ರೂ ಈ ಒಂದು ಎಜುಕೇಶನ್ ಲೋನ್ ಪಡೆಯೋ ಅಂದ್ರೆ ಯಾರಾದ್ರೂ ಎಲಿಜಿಬಲ್ ಇದ್ರೆ, ಸೊ ವೃತ್ತಿಪರ ಕೋರ್ಸ್ಗಳು ಮಾಡ್ತಾ ಇದ್ರೆ, ಸೊ ಅವ್ರಿಗೆ ನೀವು ಜಸ್ಟ್ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗ್ಬಹುದು ಅವ್ರಿಗೆ ಕೂಡ. ಓಕೆ ಗೈಸ್, ಸೊ ಒನ್ಸ್ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ನ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತೀರಾ. ಓಕೆ, ಸೊ ಬಂದ್ಮೇಲೆ ನೀವು ಸೈನ್ ಇನ್ ಅಥವಾ ಸೈನ್ ಅಪ್ ಮಾಡ್ಕೋಬಹುದು. ಸೈನ್ ಅಪ್ ಅಂತಂದ್ರೆ ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡ್ಬಿಟ್ಟು ಆಗ್ಬಹುದು. ಅದು ಬಿಟ್ರೆ ನೀವು ಜಸ್ಟ್ ಅತಿಥಿಯಾಗಿ ಮುಂದುವರಿಸಬೇಕಂದ್ರೆ ಸೊ ಜಸ್ಟ್ ನೀವು ಸೈನ್ ಅಪ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಸೊ ದೂರವಾಣಿ ಸಂಖ್ಯೆ ಅಂದ್ರೆ ಮೊಬೈಲ್ ನಂಬರ್ ಕೊಡಿ, ಪಾಸ್ವರ್ಡ್ ಕೊಡಿ ಅಂಡ್ ಲಾಗಿನ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಅಕೌಂಟ್ ಇರೋರಿಗೆ. ಆಲ್ರೆಡಿ ಅಕೌಂಟ್ ಯಾರಿಗೂ ಇರಲ್ಲ, ಸೊ ಅವಾಗ ಏನ್ ಮಾಡ್ಕೊಳ್ಳಿ, ಖಾತೆ ಇಲ್ಲವೇ ಸೈನ್ ಅಪ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಸೈನ್ ಅಪ್ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಗೈಸ್. ಸೊ ನಿಮ್ಮ 10 ಅಂಕಿಯ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿ, ನಿಮ್ ಫೋನ್ ನಂಬರ್ ನ ಹಾಕಿ, ಅಲ್ಲಿ ನಿಮ್ಗೆ ಒಂದು OTP ಬರುತ್ತೆ. ಓಕೆ, ಸೊ ಆಲ್ರೆಡಿ ನಾನು ಸೈನ್ ಅಪ್ ಮಾಡಿದ್ದೀನಿ. ಸೊ ಸೈನ್ ಅಪ್ ಅಂದ್ರೆ ಏನಿರಲ್ಲ ಗೈಸ್, ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ನ ಕೇಳ್ತಾ ಹೋಗ್ತಾರೆ, ಜಸ್ಟ್ ನೀವು ಹೇಳ್ತಾ ಹೋಗ್ಬೇಕು ಅಷ್ಟೇ. ನಿಮ್ ಮೊಬೈಲ್ ನಂಬರ್ ಹಾಕಿ ಅಂಡ್ ಅಲ್ಲಿಂದ ನೀವು OTP ಬರುತ್ತೆ, ಅದನ್ನ ಎಂಟರ್ ಮಾಡಿ. ನಿಮ್ ತಾಲೂಕು, ಡಿಸ್ಟಿಕ್ ಇದೆಲ್ಲ ಕೇಳ್ತಾರೆ, ಜಸ್ಟ್ ನೀವು ಹಾಕ್ತಾ ಹೋಗಿ, ಆಯ್ತಾ. ಸೊ ಅದು ಬಿಟ್ರೆ ನಾನು ಈ ಒಂದು ಮೆಥಡ್ ನ ಸೇಮ್ ಮೆಥಡ್ ನ ಇಲ್ಲಿಂದ ತೋರಿಸ್ತೀನಿ, ಆಯ್ತಾ. ಓಕೆ, ಸೊ ಇಲ್ಲಿಂದ ತೋರಿಸ್ತೀನಿ ನೋಡಿ. ಅತಿಥಿಯಾಗಿ ಮುಂದುವರಿಸಿ ಅಂತ ನಾನು ಚೂಸ್ ಮಾಡ್ತೀನಿ. ಜಸ್ಟ್ ನಿಮ್ಗೆ ತೋರಿಸೋ ಮುಖಾಂತರ ನಾನು ಮಾಡ್ತಿದ್ದೀನಿ. ನೀವು ಬಿಟ್ಟರೆ ನಾನು ಮೊದಲನೇ ಹಾಗೆ ತೋರಿಸಿರೋ ಹಾಗೆ ಸೈನ್ ಅಪ್ ಅಂತ ಇದೆಯಲ್ಲ, ಅದನ್ನ ಮಾಡ್ಕೊಳ್ಳಿ. ದಯವಿಟ್ಟು ಸರಿಯಾದ ಮಾಹಿತಿಯನ್ನು ನೀಡಿ, ನೀವು ಅರ್ಹರಾಗಿರೋ ಯೋಜನೆಗಳನ್ನು ತೋರಿಸಲು ಇದು ನಮಗೆ ಸಹಾಯ ಮಾಡುತ್ತದೆ. ಸೊ ಈ ಕೊಟ್ಟಿರುವಂತಹ ಮಾಹಿತಿಗಳನ್ನೇ ನಿಮ್ಗೆ ಅಲ್ಲಿ ಕೇಳ್ತಾರೆ, ಜಸ್ಟ್ ನೀವು ಫಿಲ್ ಅಪ್ ಮಾಡ್ತಾ ಹೋಗಿ. ನಿಮ್ಮ ಲಿಂಗವನ್ನು ಆಯ್ಕೆ ಮಾಡಿ, ಪುರುಷ ಇದ್ರೆ ಪುರುಷ, ಮಹಿಳೆ ಇದ್ರೆ ಮಹಿಳೆ, ಕ್ಲಿಕ್ ಮಾಡಿ. ಜಸ್ಟ್ ನಿಮ್ಮ ವಯಸ್ಸಿನ ಗುಂಪನ್ನು ಆಯ್ಕೆ ಮಾಡಿ. ಇನ್ನಷ್ಟು ತಿಳಿಯಲು ಇದ್ರ ಮೇಲೆ ಕ್ಲಿಕ್ ಮಾಡಿ. ವಯಸ್ಸು ಯಾವ ಒಂದು ವಯಸ್ಸಲ್ಲಿದ್ದೀರಾ, ವಯಸ್ಕರು ಅಂದ್ರೆ ಆಲ್ಮೋಸ್ಟ್ ಡಿಗ್ರಿ ಮಾಡೋರು 21 ಇಂದ ಮುಂದೆ ಇರ್ತಾರೆ. ನಿಮ್ಮ ಧರ್ಮವನ್ನು ಆಯ್ಕೆ ಮಾಡಿ. ಹಿಂದೂ ಇದ್ರೆ ಹಿಂದೂ, ಮುಸ್ಲಿಂ, ಜೈನ್, ಸಿಖ್ ಅಂಡ್ ಬೌದ್ಧ ಅಂತ. ಸೊ ಹಿಂದೂ ಧರ್ಮ ಚೂಸ್ ಮಾಡ್ತೀನಿ ನಾನು. ನಿಮ್ಮ ಜಾತಿಯನ್ನು ಆಯ್ಕೆ ಮಾಡಿ. ಸಾಮಾನ್ಯ ವರ್ಗದಲ್ಲಿ ಬರ್ತಿದ್ರೆ ಸಾಮಾನ್ಯ, ಹಿಂದುಳಿದ ವರ್ಗ ಅಂದ್ರೆ OBC ಅಲ್ಲಿ ಬರ್ತಿದ್ರೆ ಪರಿಶಿಷ್ಟ ಜಾತಿ, SC ST ಅಂಡ್ ಅಲೆಮಾರಿ ಅಥವಾ ಬುಡಕಟ್ಟು. ಸೊ OBC ನಾನು ಕ್ಲಿಕ್ ಮಾಡ್ತಿದ್ದೀನಿ. ನೀವು ವಿಕಲಚೇತನ ಅಂದ್ರೆ ಹ್ಯಾಂಡಿಕ್ಯಾಪ್ಡ್ ಅಂತ, ಇಲ್ಲ ಅಂತ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಇದ್ರೆ ನೀವು ಹೌದಂತ ಕೊಡಿ. ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಆಯ್ಕೆ ಮಾಡಿ. ಸೊ ನೀವು ಯಾವ ಒಂದು ಶೈಕ್ಷಣಿಕ ಅರ್ಹತೆಯಲ್ಲಿ ಬರ್ತೀರಾ, ಪದವಿ ಪೂರ್ವ ಅಂದ್ರೆ 10th PUC ಇದ್ದೀರಾ, ಆಲ್ಮೋಸ್ಟ್ ಎಲ್ಲರೂ ಈ ಒಂದು ಲೋನ್ಗೆ ಅಪ್ಲೈ ಮಾಡೋರು ಇಲ್ಲಿ ಬರ್ತೀರಾ. ಅಂಡ್ 3 ಆಪ್ಷನ್ಸ್ ಗಳು ಇಲ್ಲಿ ಸಿಗುತ್ತೆ ಗೈಸ್ ನಿಮಗೆ. ಸ್ನಾತಕೋತ್ತರ ಪದವಿ ಅಥವಾ ಸಮಾನ, PhD ಅಥವಾ ಅನಕ್ಷರಸ್ಥ. ಸೊ ಪದವಿ ಅಥವಾ ಸಮಾನ, ಸ್ನಾತಕೋತ್ತರ ಅಥವಾ ಸಮಾನ, ಪದವಿ, ಓಕೆ, ಡಿಗ್ರಿ ಅಂತ. ನಿಮ್ಮ ಆರ್ಥಿಕ ಸ್ವೀಕೃತಿಯನ್ನು ನೀವು APL ಕಾರ್ಡ್ ಹೋಲ್ಡರ್ಸ್ ಅಥವಾ BPL ಅಂತ, ಬಡತನ ರೇಖೆಗಿಂತ ಕೆಳಗ ಅಥವಾ ಬಡತನ ರೇಖೆಗಿಂತ ಮೇಲೆ. ಸೊ ಆಲ್ಮೋಸ್ಟ್ APL ಇರ್ತಾರೆ ಗೈಸ್. ಅಂಡ್ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇರುತ್ತೆ, ಸೊ ಅದ್ರ ಮೇಲೆ ಕೊಟ್ಟಿರ್ತಾರೆ APL ಅಥವಾ BPL ಅಂತ. ನೀವು ವಾಸಸ್ಥಳ ಮಾಡುವ ನೀವು ವಾಸಸ್ಥಳ ಆಯ್ಕೆ ಮಾಡಿ ಅಂತ. ಸೊ ನಗರ ಪ್ರದೇಶದಲ್ಲಿದ್ರೆ ನಗರ ಅಥವಾ ಗ್ರಾಮೀಣ. ಓಕೆ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷದವರೆಗೆ, 1 ಲಕ್ಷಕ್ಕಿಂತ ಮೇಲೆ. ನಮ್ಮಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ 1 ಲಕ್ಷನೇ ಮಾಡಿರ್ತೀರಾ. ಸೊ ಜಸ್ಟ್ 1 ಲಕ್ಷ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯೋಜನೆಗಳನ್ನು ವಿವಿಧ ವರ್ಗಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿ ನಿಮ್ಮ ಆದ್ಯತೆಯ ವರ್ಗಕ್ಕೆ ಅನುಗುಣವಾಗಿ ನೀವು ಯೋಜನೆಗಳನ್ನು ಪರಿಶೀಲಿಸಬಹುದು. ಸೊ ಇಷ್ಟು ಯೋಜನೆಗಳಿದೆ ಗೈಸ್, ಆಯ್ತಾ. ಶಿಕ್ಷಣದಲ್ಲಿ 17 ಬರುತ್ತೆ, ಕೃಷಿಯಲ್ಲಿ 16 ಇದೆ, ಸಾಮಾಜಿಕ ಸೇವೆಗಳು 10 ಬರುತ್ತೆ, ಆರೋಗ್ಯ ಮತ್ತು ವೈದ್ಯಕೀಯ 8 ಇದೆ, ಸಣ್ಣ ವ್ಯಾಪಾರ ಉದ್ಯೋಗ 4 ಇದೆ, ವಸತಿ 4, ಸಂತ್ರಸ್ತರಿಗೆ ಸಹಾಯ ಬೆಂಬಲ, ಪಿಂಚಣಿ, ಮೀನುಗಾರಿಕೆ, ಪ್ರಯಾಣ. ಇದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಇರೋದು ಫಸ್ಟ್ ಒನ್, ಅರಿವ್ ಎಜುಕೇಶನ್ ಲೋನ್ ಅಲ್ವಾ. ಸೊ ಈ ಒಂದು ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಒನ್ಸ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಮಾಹಿತಿ ಶಿಕ್ಷಣ ವರ್ಗದ ಅಡಿಯಲ್ಲಿ ಅರ್ಹ ಯೋಜನೆಗಳನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ. ಸೊ ಇದನ್ನ ನೀಟಾಗಿ ಕೊಡ್ಬೇಕು, ಮಾಹಿತಿ ಎಲ್ಲಿಯೂ ಮಿಸ್ ಮಾಡಬೇಡಿ. ಏನಕ್ಕಂದ್ರೆ ನಿಮಗೆ ತಕ್ಕಂತ ಯೋಜನೆಗಳು ಅದರಿಂದನೇ ತೋರಿಸೋದು. ನೀವು ಪ್ರಸ್ತುತ ಅನುಸರಿಸುತ್ತಿರುವ ಶೈಕ್ಷಣಿಕ ಗುಂಪನ್ನು ಆಯ್ಕೆ ಮಾಡಿ. ಯಾವ್ದು ಗುಂಪಲ್ಲಿ ಬರ್ತೀರಾ, ಸ್ನಾತಕೋತ್ತರ ಅಥವಾ ಸಮಾನ, PhD ಅಥವಾ ಯಾವ್ದೊಂದು. M.Tech ಮಾಡ್ತಿದ್ರೆ ಇದನ್ನ ಕ್ಲಿಕ್ ಮಾಡಿ, ಡಿಗ್ರಿ ಮಾಡ್ತಿದ್ರೆ ಇದನ್ನ ಮಾಡಿ. ಓಕೆ, ಸೊ ಇದನ್ನ ನಾನು ಅಂದ್ರೆ ಮಾಸ್ಟರ್ಸ್ ಮಾಡ್ತಿದ್ರೆ ಇದು, ಜಸ್ಟ್ ನೀವು ಡಿಗ್ರಿ ಮಾಡ್ತಿದ್ರೆ BA BSc ಎಂಜಿನಿಯರಿಂಗ್ ಯಾವುದೇ ತರ ಅಂತ ಒಂದು ಡಿಗ್ರಿ ಮಾಡ್ತಿದ್ರೆ ಪದವಿ ಅಂತ ಕ್ಲಿಕ್ ಮಾಡಿ. ಓಕೆ, ಪದವಿಯಲ್ಲಿ ನೀವು ಆರಿಸಿರುವ ವಿಷಯ
ಮಾನವ. ಓಕೆ, ಸೊ ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಇಂಗ್ಲಿಷ್ ಕೂಡ ಮಾಡ್ಕೊಳ್ಬಹುದು ಆಯ್ತಾ. ಜಸ್ಟ್ ಅಪ್ಲೈ ಮಾಡಿ ಚೇಂಜಸ್, ಅಂದ್ರೆ ಒಂದಿಷ್ಟು ಸಮ್ಟೈಮ್ಸ್ ನಮ್ಗೆ ಗೊತ್ತಾಗಲ್ಲ ಆಯ್ತಾ. ಸೊ ಎಸ್, ಅಂಡ್ ಓಕೆ, ಸೊ ಇದನ್ನ ರಿಫ್ರೆಶ್ ಮಾಡೋದ್ರಿಂದ ಆಲ್ಮೋಸ್ಟ್ ನಾವು ಮಾಡಿರುವಂತ ಎಲ್ಲಾ ಕೆಲಸನೂ ಹಾಳಾಗೋಯ್ತು ಗೈಸ್ ಆಯ್ತಾ. ಸೊ ನನ್ನ ಲ್ಯಾಂಗ್ವೇಜ್ ಫಸ್ಟೇ ಚೇಂಜ್ ಮಾಡಬೇಕಿತ್ತು, ಬಟ್ ನಾನು ಮಾಡಿರ್ಲಿಲ್ಲ, ಸಾರಿ. ಸೊ ಜಸ್ಟ್ ನಾನು ಕ್ವಿಕ್ ಆಗಿ ತುಂಬ್ತಾ ಹೋಗ್ತೀನಿ, ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಆಯ್ತಾ. ಓಕೆ, ಸೊ ಸಾರಿ ಗೈಸ್, ಸಾರಿ. ಐ ಥಾಟ್ ಇದನ್ನ ಮೊದಲೇ ಮಾಡಿರ್ಬೇಕಾಗಿತ್ತು ಅಷ್ಟೇ. ಸಾರಿ, ಐಮ್ ರಿಯಲಿ ಸಾರಿ. ಆರ್ ಯು ಡಿಫರೆಂಟ್ ಎನ್ ಎವರ್? ನೋ. ಅಂಡ್ ಎಜುಕೇಶನಲ್ ಕ್ವಾಲಿಫಿಕೇಶನ್, select your academic qualification, graduation or equivalent, then above poverty line, then rural, after that 1 lakh. Okay, so idu and okay, load ಆಗ್ತಿದೆ. ಸೊ ಇದು ಗ್ರಾಜುಯೇಷನ್ ಇಲ್ಲಿಗಿತ್ತಲ್ವಾ. ಸೊ ಸೆಲೆಕ್ಟ್ ದ ಸ್ಟ್ರೀಮ್ ದಟ್ ಯು ಹ್ಯಾವ್ ಆಪ್ಟೆಡ್ ಫಾರ್ ಇನ್ ಗ್ರಾಜುಯೇಷನ್. ಸೊ ನೀವು ಡಿಗ್ರಿಯಲ್ಲಿ ಯಾವ ತರ ಅಂತ ಒಂದು ಕೋರ್ಸ್ ಮಾಡ್ತಿದ್ದೀರಾ? ಹ್ಯುಮ್ಯಾನಿಟೀಸ್, ಅಗ್ರಿಕಲ್ಚರ್, ಕಾಮರ್ಸ್, ಎಂಜಿನಿಯರಿಂಗ್, ಮೆಡಿಕಲ್, ಲಾ, ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಸ್ ಕಮ್ಯುನಿಕೇಶನ್, ನನ್ ಆಫ್ ದಿ ಅಬೌವ್. ಸೊ ಆಲ್ಮೋಸ್ಟ್ ಜಾಸ್ತಿ ಜನರು ಇಂಜಿನಿಯರಿಂಗ್, ಮೆಡಿಕಲ್ ಮಾಡಿರುವಂತ ಅಭ್ಯರ್ಥಿಗಳು ಅಪ್ಲೈ ಮಾಡ್ತಾರೆ. ನಾನು ಇಂಜಿನಿಯರಿಂಗ್ ಚೂಸ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ಯು ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್. ಅಂದ್ರೆ ನೀವು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಇದ್ರೆ PUC ಅಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ನೀವು ಮಾಸ್ಟರ್ಸ್ ಮಾಡ್ತಿದ್ರೆ ಎಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದಿದೆ, ಅಂದ್ರೆ ಟೋಟಲ್ ನಿಮ್ಗೆ CGPA ಎಷ್ಟಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವುದೋ ಒಂದು ಪರ್ಸೆಂಟೇಜ್ 80 to 89 ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ದ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಇನ್ ವಿಚ್ ಯು ಆರ್ ಸ್ಟಡಿಂಗ್. ಯಾವ ಒಂದು ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಓದಿದ್ದೀರಾ? ಸೊ ನಾನು ಗೌರ್ಮೆಂಟ್ ಅಂತ, ಗೌರ್ಮೆಂಟ್ ಏಡೆಡ್ ಅಂತ ಇದೆ. ಗೌರ್ಮೆಂಟ್ ಪ್ರೀವಿಯಸ್ ಕ್ವಶನ್ ಇಲ್ಲಿ ನೋಡಿ. ಸೊ ಗೌರ್ಮೆಂಟ್ ಇರುತ್ತೆ, ಪ್ರೈವೇಟ್ ಇರುತ್ತೆ, ಗೌರ್ಮೆಂಟ್ ಏಡೆಡ್ ಅಂತ ಇರುತ್ತೆ. ಗೌರ್ಮೆಂಟ್ ಏಡೆಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಯುವರ್ ಮೋಡ್ ಆಫ್ ಎಜುಕೇಶನ್, ರೆಗ್ಯುಲರ್, ಕರೆಸ್ಪಾಂಡೆನ್ಸ್. ರೆಗ್ಯುಲರ್ ಅಂತಂದ್ರೆ ಡೈಲಿ ಕಾಲೇಜಿಗೆ ಹೋಗ್ತೀನಿ, ಕರೆಸ್ಪಾಂಡೆನ್ಸ್ ಅಂತಂದ್ರೆ ಜಸ್ಟ್ ಎಕ್ಸಾಮಿಗೆ ಹೋಗ್ತೀನಿ ಅಂತ. ರೆಗ್ಯುಲರ್ ಚೂಸ್ ಮಾಡ್ಕೊಳ್ಳಿ. ಸೆಲೆಕ್ಟ್ ವೆದರ್ ಯುವರ್ ಡೇ ಸ್ಕಾಲರ್, ಹಾಸ್ಟೆಲರ್. ಡೇ ಸ್ಕಾಲರ್ ಅಂತಂದ್ರೆ ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ, ಹಾಸ್ಟೆಲರ್ ಅಂತಂದ್ರೆ ಹಾಸ್ಟೆಲ್ ಇರ್ತೀನಿ. ಸೊ ಡೇ ಸ್ಕಾಲರ್ ಅಥವಾ ಹಾಸ್ಟೆಲ್ ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ. ನಾನು ಡೇ ಸ್ಕಾಲರ್ ಮಾಡ್ತೀನಿ. ಸೆಲೆಕ್ಟ್ ದ ಟೈಪ್ ಆಫ್ ಅಸಿಸ್ಟೆನ್ಸ್ ಯು ಆರ್ ಲುಕಿಂಗ್ ಫಾರ್. ನೀವು ಏನಕ್ಕೆ ನೋಡ್ತಿದ್ದೀರಾ ಇಲ್ಲಿ? ಸೊ ಫ್ರೀ ಕೋಚಿಂಗ್, ಸ್ಟೈಪಂಡ್, ಸ್ಟೂಡೆಂಟ್ ಕಿಟ್, ಸ್ಕಾಲರ್ಶಿಪ್. ಸೊ ಇದರಲ್ಲಿ ನಿಮ್ಗೆ ಯಾವ ಚೂಸ್ ಮಾಡಬೇಕಾಗಿದೆ ಇಲ್ಲಿ ನೋಡಿ ಗೈಸ್. ಓಕೆ, ಸೊ ಸ್ಕಾಲರ್ಶಿಪ್ ಅಂತಂದ್ರೆ ಜಸ್ಟ್ ಸ್ಕಾಲರ್ಶಿಪ್ ಬರುತ್ತೆ, ಸ್ಟೂಡೆಂಟ್ ಕಿಟ್ ಅಂತ ಬರುತ್ತೆ, ಇನ್ನೊಂದು ಸ್ಟೈಪಂಡ್ ಬರುತ್ತೆ, ಇನ್ನೊಂದು ಫ್ರೀ ಕೋಚಿಂಗ್ ಬರುತ್ತೆ. ಓಕೆ ಗೈಸ್, ಸೊ ಇವಾಗ ನೋಡಿ ಇಲ್ಲಿ ನೀವು ಜಸ್ಟ್ ಓಕೆ ರೆಕಾರ್ಡ್ ಆಗ್ತಿದೆ. ಸೊ ಜಸ್ಟ್ ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇದರಲ್ಲಿ ಬೇರೆ ತರ ಅಂತ ಯಾವ್ದು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆರ್ ಯು ಅವೈಲಿಂಗ್ ಎನಿ ಅದರ್ ಸ್ಕಾಲರ್ಶಿಪ್ ಅಂತ ಕೇಳ್ತಾರೆ, ನೋ ಅಂತ ಹಾಕಿ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ಅಂಡ್ ಸ್ಪೆಷಲಿ ಇಲ್ಲಿ ನೋಡಿ. ಓಕೆ, ಸೊ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್, ಅರಿವು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅರಿವು ಎಜುಕೇಶನ್ ರಿನ್ಯೂವಲ್ ಲೋನ್, ಕರ್ನಾಟಕ ಮಡಿವಾಳ. ಓಕೆ, ಸೊ ಮಡಿವಾಳ ಸಮಾಜಕ್ಕೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ವಿಶ್ವಕರ್ಮ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಬೇಗರ ಚೌಡಯ್ಯ ನೆಕ್ಸ್ಟ್ ಥರ್ಡ್ ಲಿಂಕ್ ಅಂಡ್ ಉಪ್ಪಾಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಅರಿವು ಎಜುಕೇಶನ್ ಅಲೆಮಾರಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂಡ್ OBC. ಓಕೆ, ಸೊ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ತುಂಬಾ ಜನ OBC ಬರಲ್ಲ ಅಂತ ಹೇಳ್ತೀರಾ. ಸೊ ನೋಡಿ ಬರುತ್ತೆ ಇಲ್ಲಿ ಆಯ್ತಾ. ಸೊ ಇದ್ರಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಒನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆರ್ ಯು ರೆಸಿಡೆಂಟ್ ಆಫ್ ಕರ್ನಾಟಕ? ಎಸ್, ನಾವು ಕರ್ನಾಟಕದಲ್ಲಿ ವಾಸ್ತಿರೋದು. ಸೆಲೆಕ್ಟ್ ದ ಟೈಪ್ ಆಫ್ ಅಪ್ಲಿಕೇಶನ್. ಸೊ ಇಲ್ಲಿ ಫ್ರೆಶ್ ರಿನ್ಯೂವಲ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಹೊರಗಡೆ ಏನ್ ಬಂದಿದ್ದಾರೆ? ಅರಿವು ಎಜುಕೇಶನಲ್ ರಿನ್ಯೂವಲ್ ಅಪ್ಲಿಕೇಶನ್. ಫ್ರೆಶ್ ಇದ್ರೆ ಫ್ರೆಶ್ ಅಂತ ಹಾಕಿ, ರಿನ್ಯೂವಲ್ ಇದ್ರೆ ರಿನ್ಯೂವಲ್ ಅಂತ ಹಾಕಿ. ಸೊ ಇದಿಷ್ಟು ಆಯ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಹೌ ಟು ಅಪ್ಲೈ ಫಾರ್ ಅರಿವು ಎಜುಕೇಶನ್ ಲೋನ್. ಅದಾದ್ಮೇಲೆ ಏನಿಲ್ಲ ಗೈಸ್, ಅದ್ರ ಒಳಗಡೆ ಹೋದ್ಮೇಲೆ ಜಸ್ಟ್ ನೀವು ಒಂದಿಷ್ಟು ಡಾಕ್ಯುಮೆಂಟ್ಸ್ ಇಲ್ಲಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾರೆ, ಅದನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಅಂಡ್ ಸಬ್ಮಿಟ್ ಮಾಡಿ. ಓಕೆ, ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೆಳಗೆ ನಮ್ಮ ವೆಬ್ಸೈಟ್ ಲಿಂಕ್ ಇದೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನೀವು ಇನ್ನೊಂದಿಷ್ಟು ಏನೇನು ಕ್ಲಾರಿಫಿಕೇಶನ್ ಬೇಕು ಪಡಿಬಹುದು ಗೈಸ್. ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್. ಇದೇ ತರಹಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾವು ಡೈಲಿ ಅಪ್ಲೋಡ್ ಮಾಡ್ತೀವಿ. ಅಂಡ್ ವಿಡಿಯೋ ಅನಿಸಿದ್ರೆ ಯೂಸ್ಫುಲ್ ಇದ್ರೆ ಖಂಡಿತವಾಗೂ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೊಂದು ಕೈಂಡ್ ಇನ್ಫಾರ್ಮೇಶನ್ ಇದೆ ಪ್ಲೀಸ್. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಒನ್. ಈ ಒಂದು ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಪ್ಲೀಸ್ ಆಕ್ಸೆಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಶುಭ ದಿನ.